DVGಯವರ ಜ್ಞಾಪಕ ಚಿತ್ರಶಾಲೆ. ನರಸಿಂಹಮೂರ್ತಿಗಳ ಸಾಹಿತ್ಯ ಪ್ರೇಮವನ್ನು ಕುರಿತು ಹಿಂದೆ ಹೇಳಿದ್ದೇನೆ. ಅದರ ಸಂಬಂಧದಲ್ಲಿ ಒಂದೆರಡು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತದೆ. ನಾವು ಕೆಲವರು ಒಂದು ಬುಕ್ ಕ್ಲಬ್ ಎಂಬ ಸಂಸ್ಥೆಯೊಂದನ್ನು ಮಾಡಿಕೊಂಡಿದ್ದೆವು. ಬಾಲಸುಂದರಂ ಅಯ್ಯರ್ ಅದಕ್ಕೆ ಅಧ್ಯಕ್ಷರಾಗಿದ್ದರು. MG ವರದಾಚಾರ್, ಕುಂಜಿ ಕಣ್ಣನ್, M ವೆಂಕಟನಾರಾಯಣಪ್ಪ ಮೊದಲಾದ ನಾವು ಆ ಕ್ಲಬ್ಬಿನ ಮೆಂಬರುಗಳಾಗಿದ್ದೆವು. ಅದರ ಉದ್ದೇಶವೇನೆಂದರೆ ಪ್ರತಿಯೊಬ್ಬರೂ ತಿಂಗಳಿಗೆ 1 ಅಥವಾ 2 ರೂಪಾಯಿ ಚಂದ ಕೊಡತಕ್ಕದ್ದು. ಆ ಹಣದಿಂದ ಯಾವುದಾದರೊಂದು ಒಳ್ಳೆ ಹೊಸ ಗ್ರಂಥವನ್ನು ತರಿಸತಕ್ಕದ್ದು. ಆ ಗ್ರಂಥವನ್ನು ನಮ್ಮ ಪೈಕಿ ಯಾರಾದರೊಬ್ಬರು ಚೆನ್ನಾಗಿ ವ್ಯಾಸಂಗ ಮಾಡಿ ಅದರ ಸಾರಾಂಶವನ್ನು ಉಪನ್ಯಾಸ ರೂಪದಲ್ಲಿ ಬರೆಯತಕ್ಕದ್ದು. ತಿಂಗಳಿಗೊಂದು ದಿನ ಸದಸ್ಯರೆಲ್ಲ ಸೇರಿದಾಗ ಆ ಪ್ರಬಂಧವನ್ನು ಓದತಕ್ಕದ್ದು. ಇದರಿಂದ ಸಮಸ್ತ ಸದಸ್ಯರಿಗೂ ಒಂದು ಹೊಸ ಗ್ರಂಥದ ಪರಿಚಯವಾಗುತ್ತದೆ. ಅನಂತರ ಆ ಗ್ರಂಥವನ್ನು ಕ್ಲಬ್ಬಿನ ಭಂಡಾರದಲ್ಲಿ ಇರಿಸಿದಲ್ಲಿ ಸದಸ್ಯರು ಯಾರು ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಿ ಓದಿ ಹಿಂದಿರುಗಿಸಬಹುದು. ಈ ಸಂಸ್ಥೆ 1-2 ವರ್ಷ ಕಾಲ ನಡೆಯಿತು ಎಂದು ನನ್ನ ಜ್ಞಾಪಕ. ಅದು ಹೇಗೆ ನಿಂತು ಹೋಯಿತೋ ಹೇಳಲಾರೆ. ಇಂಥ ಸಂಸ್ಥೆಗಳಿಗೆ ಜನ ಮೊದಮೊದಲು ಉತ್ಸಾಹದಿಂದ ಸೇರುತ್ತಾರೆ. ಕೆಲವರು ಜಂಭಕ್ಕಾಗಿ ಸೇರುತ್ತಾರೆ, ಕೆಲವರು ದಾಕ್ಷಿಣ್ಯಕ್ಕಾಗಿ ಸೇರುತ್ತಾರೆ. ಜಂಭಗಾರರಲ್ಲಿಯೂ ದಾಕ್ಷಿಣ್ಯಗಾರರಲ್ಲಿಯೂ 1-2 ತಿಂಗಳು ಕಳೆದ ಮೇಲೆ ಉತ್ಸಾಹ ಕುಗ್ಗುತ್ತದೆ. ಚಂದಾ ಹಣ ಬಾಕಿ ಬೀಳುತ್ತದೆ. ಹೊಸ ಪುಸ್ತಕ ಬರಲಿಲ್ಲವೆಂದು ಗೊಣಗಾಟ ಪ್ರಾರಂಭವಾಗುತ್ತದೆ. ಪ್ರಬಂಧ ಲೇಖಕರ ವಿಷಯದಲ್ಲಿ ಆಕ್ಷೇಪಣೆ ಹೊರಡುತ್ತದೆ. 1-2 ವಾರಗಳಲ್ಲಿ ಸಂಸ್ಥೆ ತಣ್ಣಗಾಗುತ್ತದೆ. BCC ಇಷ್ಟು ಸುಲಭವಾಗಿ ಮುರಿದು ಹೋಗತಕ್ಕದ್ದೇ ನಮ್ಮ ಉತ್ಸಾಹ? ಅಲ್ಲ, ಖಂಡಿತವಾಗಿ ಅಲ್ಲ. ಮತ್ತೊಂದು ಪ್ರಾರಂಭ ಮಾಡಿದೆವು. ಅದಕ್ಕೆ BCC ಎಂದು ತಮಾಷೆಯ ಹೆಸರು ಕೊಟ್ಟರು. ಹಾಗೆಂದರೆ ಬೆಂಗಳೂರು ಸಿಟಿಸನ್ಸ್ ಕ್ಲಬ್ ಎಂದಾದರೂ ಆಗಬಹುದು, ಕ್ರ್ಯಾಕ್ಸ್ ಕ್ಲಬ್ ಎಂದಾದರೂ ಆಗಬಹುದು. ಈ ಎರಡನೆಯ ಅರ್ಥವೇ ನಮ್ಮ ಮನಸ್ಸಿನಲ್ಲಿ ಇದ್ದದ್ದು. ಕ್ರ್ಯಾಕ್ ಎಂದರೆ ಐಲ್ ಫೈಲು. ಈ ಸಂಸ್ಥೆಯ ಕಾರ್ಯಕ್ರಮ ಹೇಗೆಂದರೆ, ನಮ್ಮಲ್ಲಿ ಒಬ್ಬರನ್ನು ಒಂದು ಗೊತ್ತಾದ ವಿಷಯವನ್ನು ಕುರಿತು ಉಪನ್ಯಾಸ ಮಾಡುವಂತೆ ಒಪ್ಪಿಸತಕ್ಕದ್ದು. ಉಪನ್ಯಾಸದ ದಿವಸ ಸದಸ್ಯರೆಲ್ಲರೂ ಭೋಜನಕ್ಕೆ ಸೇರತಕ್ಕದ್ದು. ಮೊದಲು ಉಪನ್ಯಾಸ, ಅದರ ಮೇಲೆ ಚರ್ಚೆ, ಆಮೇಲೆ ಭೋಜನ. ಹೀಗೆ ತಿಂಗಳಿಗೆ ಒಂದಾದರೂ ನಡೆಯಬೇಕಾದದ್ದು. ಮೊದಲ ಸಭೆ. ಇದರಂತೆ ನಾವು ಸೇರಿದ ಮೊದಲನೆಯ ಸಭೆಯಲ್ಲಿಯೇ ನಿಯಮ ಕೊಂಚ ವ್ಯತ್ಯಾಸವಾಯಿತು. ಭೋಜನ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ತರಬೇಕು ಎಂದು ಅಪ್ಪಣ್ಣನವರನ್ನು ಕೇಳಿಕೊಂಡಿದ್ದೆವು. ಉಪನ್ಯಾಸದ ಸ್ಥಳ ಐರಿಸ್ ಪ್ರೆಸ್ಸಿನ ಕಟ್ಟಡ. ಅದು ಸಿದ್ದಿಕಟ್ಟೆಯಲ್ಲಿರುವ ಗುಂಡೋಪಂತರ ಮನೆ. ಅಲ್ಲಿ ಒಂದು ದೊಡ್ಡ ಕೋಣೆಯಲ್ಲಿ ಒಂದು ಪಕ್ಕದಲ್ಲಿ ಜಮಖಾನೆ ಹಾಸಿ ಹೂವು ಗಂಧ ಇಟ್ಟು ಉಪನ್ಯಾಸದ ಏರ್ಪಾಡು, ಇನ್ನೊಂದು ಪಕ್ಕದಲ್ಲಿ ಭೋಜನದ ಏರ್ಪಾಡು. ಭೋಜನದ ಸಾಮಗ್ರಿಗಳು ಬಂದು ಘಮಘಮಾಯಿಸುತ್ತಿದ್ದವು. ಅಂದಿನ ಉಪನ್ಯಾಸಕರ್ತರು ವರದಾಚಾರ್ಯರು. ಇವರು ಸೊಗಸಾದ ಮಾತುಗಾರರು. ಅವರು ಕೋಣೆಯೊಳಕ್ಕೆ ಕಾಲಿಡುತ್ತಲೇ 1-2 ಸಲ ಗಟ್ಟಿಯಾಗಿ ಉಸಿರೆಳೆದರು. ಯಾರೋ ಒಬ್ಬರು ಹೇಳಿದರು, ಉಪನ್ಯಾಸ ನಡೆದ ಮೇಲೆ ಊಟ. ವರದಾಚಾರ್ಯರು, ಎಲ್ಲಾದರೂ ಉಂಟೆ? ಅನ್ನ ಪರಬ್ರಹ್ಮ ಸ್ವರೂಪ, ಅದಕ್ಕೆ ಅವಮಾನ ಮಾಡುತ್ತಾರೆಯೇ? ಉಪನ್ಯಾಸ ಎಲ್ಲಿ ಹೋಗುತ್ತದೆ? ಮೊದಲು ಊಟವಾಗಿ ಬಿಡಲಿ. ಇದು ಎಲ್ಲರಿಗೂ ಇಷ್ಟವಾದ ವಾದವೇ. ಪುಷ್ಕಳವಾಗಿ ಭೋಜನವಾಯಿತು. ಅನಂತರ 15 ನಿಮಿಷ ವರದಾಚಾರ್ಯರು ವಿನೋದವಾಗಿ ಮಾತನಾಡಿ ಉಪನ್ಯಾಸದ ಶಾಸ್ತ್ರ ಮಾಡಿ ಮುಗಿಸಿದರು. ಅದು ಇಷ್ಟಕ್ಕೂ ಪ್ರಾರಂಭೋತ್ಸವ ತಾನೆ, ಮುಂದಿನ ಸಲ ಪರಿಷ್ಕಾರವಾಗಿ ಮಾಡೋಣ ಎಂದುಕೊಂಡು ಹಿಂದಿರುಗಿದೆವು. ರಾತ್ರಿ 10 ಗಂಟೆಯಾಗಿತ್ತು. ಎಲ್ಲರಿಗೂ ನಿದ್ರೆಯ ಮಂಪರ. 2ನೆಯ ಅಧಿವೇಶನ. ಅಲ್ಲಿಂದ ಮುಂದಿನ ತಿಂಗಳ ಕೂಟ. ಅಂದು ನರಸಿಂಹಮೂರ್ತಿಗಳ ಉಪನ್ಯಾಸ. ಅವರದು ಗ್ರೋಟಿಯಸ್, ಫಾದರ್ ಆಫ್ ಇಂಟರ್ನ್ಯಾಷನಲ್ ಲಾ, ದೇಶ ವಿದೇಶ ಸಂಬಂಧ ಕಾನೂನಿನ ಮೂಲಪುರುಷ ಗ್ರೋಷಸ್. ಇದು ವಿಷಯ. ಆ ಹೊತ್ತು ಅಪ್ಪಣ್ಣನವರದೇ ಸರಬರಾಜು. ಆ ದಿನದ ವಾದ ಇನ್ನೊಂದು ರೀತಿ. ಊಟವೆಂಬುದು ಜುಜುಬಿ ವಿಚಾರ, ಉಪನ್ಯಾಸ ಘನ ವಿಚಾರ. ಮೊದಲು ಜುಜುಬಿ ವಿಚಾರವನ್ನು ಮುಗಿಸಿದರೆ ಒಂದೇ ಮನಸ್ಸಿನಿಂದ ಘನ ವಿಚಾರಕ್ಕೆ ಕೂಡಬಹುದು. ಸಭಿಕರೆಲ್ಲ ಏಕಮುಖದಿಂದ ಇದನ್ನು ಅಂಗೀಕರಿಸಿದರು. ಅಂದು ಈರುಳ್ಳಿ, ಬದನೆಕಾಯಿ ಇತ್ಯಾದಿ ತರಕಾರಿಗಳ ಹುಳಿ, ಅಗಲಗಲವಾದ ಹಪ್ಪಳ,
ಬಾಳೆ ದಿಂಡಿನ ಅರಳು ಸಂಡಿಗೆ, ಕೀರು, ಚಿರೋಟಿ, ಅಂಬೋಡೆ ವಗೈರೆಗಳೆಲ್ಲ ಇದ್ದವು. ಭೋಜನಾನಂತರ ತಾಂಬೂಲ ಚರ್ವಣಕ್ಕೆ ಕುಳಿತೆವು. ಗಂಟೆ 10 ಸುಮಾರಿಗೆ ಬಂದಿತ್ತು. ಮೂರ್ತಿಗಳು ಪ್ರಬಂಧವನ್ನೋದತಕ್ಕದ್ದೆಂದು ಕೇಳಿಕೊಂಡದ್ದಾಯಿತು. ಅವರು 2 ಹಾಳೆ ತಿರುಗಿಸುವಷ್ಟರಲ್ಲಿ ಅಲ್ಲಿದ್ದ 15 ಮಂದಿಯಲ್ಲಿ 5 ಜನ ರೆಪ್ಪೆ ಮುಚ್ಚಿದ್ದರು. 5 ಜನರ ಗೊರಕೆ ಕೇಳಿಸುತ್ತಿತ್ತು. ವರದಾಚಾರ್ಯರು, ಭೀಮರಾವ್, ನಾನು ಈ 3-4 ಮಂದಿ ಮಾತ್ರ ಮನಸ್ಸು ಗಟ್ಟಿ ಮಾಡಿಕೊಂಡು ರೆಪ್ಪೆ ಬಿಟ್ಟು ಕುಳಿತಿದ್ದೆವು. 5 ನಿಮಿಷ ಕಳೆದ ಮೇಲೆ ವರದಾಚಾರ್ಯರು ಹೇಳಿದರು. ವರದಾಚಾರ್ಯರು: ವಿ ಶಲ್ ಟೇಕ್ ದಟ್ ಆಸ್ ರೆಡ್. ಕೃಷ್ಣಯ್ಯರ್: ವಿ ವಿಲ್ ಪ್ರಿಂಟ್ ಇಟ್ ಇನ್ ದಿ ಕರ್ನಾಟಕ. ವಿ ಮೇ ರೀಡ್ ಇಟ್ ಆಫ್ಟರ್ ವರ್ಡ್ಸ್. ವಿದ್ವತ್ತಿಗೆ ಪ್ರತಿಫಲ. ಕೆಲವು ವಾರಗಳಾದ ಮೇಲೆ ಆ ಉಪನ್ಯಾಸ ಪತ್ರಿಕೆಯಲ್ಲಿ ಅಚ್ಚಾಯಿತು. ಅದನ್ನು ಓದಿದ ಒಬ್ಬ ದೊಡ್ಡ ಮನುಷ್ಯರು, ಮೂರ್ತಿಗಳವರಲ್ಲಿ ಸಲಿಗೆಯಿಂದ ಮಾತನಾಡುವವರು, ಅವರು ಹೇಳಿದರು: ಏನಪ್ಪ ಮೂರ್ತಿ ನೀನು ಬರೆದಿರುವುದು? ಅದೇನೋ ಗ್ರೋಷಸ್ ಅಂತೀಯಲ್ಲ, ಅಟ್ರೋಷಸ್ ಆಗಿದೆಯಲ್ಲ, ಅದೆಲ್ಲ ನಮ್ಮ ತಲೆಗೆ ಹಿಡಿಯುತ್ತೆಯೇ? ಇದು ವಿದ್ವತ್ತಿಗೆ ದೊರೆತ ಪ್ರತಿಫಲ. ಇಂಥ ಸಂಸ್ಥೆಗಳನ್ನು ಇನ್ನೂ 3-4 ನಾವು ಹುಟ್ಟುಹಾಕಿದೆವು. ಮೂರ್ತಿಗಳ ಉತ್ಸಾಹ ಹಾಸ್ಯ ಮಾಡಿ ನಗುತ್ತಾ ನಮ್ಮೊಡನೆ ದನಿಗೂಡಿಸುತ್ತಿತ್ತು. ನನ್ನನ್ನು ಸಾರ್ವಜನಿಕ ಜೀವನಕ್ಕೆ ಒಡಂಬಡಿಸಿ ಸಾರ್ವಜನಿಕರ ನೀತಿಯನ್ನು ನನಗೆ ಪಾಠ ಕಲಿಸಿದ ಗುರುಗಳಲ್ಲಿ ಮೊದಲನೆಯವರೆಂದರೆ ನರಸಿಂಹಮೂರ್ತಿಗಳು. ಅವರ ಅನಂತರ ವಾಜಪೇಯಂ ವೆಂಕಟಸುಬ್ಬಯ್ಯನವರು. ಮೂರ್ತಿಗಳು ನಾನು ಯಾವ ಕಮಿಟಿಗೆ ಸೇರಿದವನೋ, ಯಾವ ಸಂಘದ ಸದಸ್ಯ, ಯಾವ ಸಾರ್ವಜನಿಕದಲ್ಲಿ ಮನಸ್ಸುಳ್ಳವನು ಎಂಬುದನ್ನು ಆಗಾಗ ವಿಚಾರಿಸುವವರು. ಮೀಟಿಂಗಿನ ಹೊತ್ತಿಗೆ ವೇಳೆ ತಪ್ಪದೇ ಹೋಗಬೇಕೆಂದು ಒತ್ತಾಯಪಡಿಸುತ್ತಿದ್ದರು. ಮೀಟಿಂಗಿಗೆ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನು ಜಾಗರೂಕವಾಗಿ ಮುಂಚೆಯೇ ಓದಿರಬೇಕು ಎಂದು ವಿಧಿಸುವರು. ಮಾತುಕತೆಯಲ್ಲಿ ವಿನಯ ಮರ್ಯಾದೆಗಳು ಹೇಗೆಂಬುದನ್ನು ತಿಳಿಸುವರು. ಮೀಟಿಂಗಿನ ವಿಷಯವನ್ನು ಕುರಿತು ಸಂಗ್ರಹವಾಗಿ ಚರ್ಚಿಸುವರು. ವಿಷಯದ ಪರವಾಗಿ ಹೇಳಬಹುದಾದದ್ದನ್ನು, ವಿರುದ್ಧವಾಗಿ ಹೇಳಬಹುದಾದದ್ದನ್ನು ಸೂಕ್ಷ್ಮವಾಗಿ ಹೇಳಿ ನಿರ್ಣಯವನ್ನು ನನ್ನ ಸ್ವಂತ ವಿಚಾರಕ್ಕೆ ಬಿಡುವರು. ಯಾವುದರಲ್ಲಿಯೂ ನೀತಿಯೊಂದುಂಟು, ದೊಡ್ಡ ದಾರಿ ಒಂದುಂಟು. ಸತ್ಯದಿಂದಲೂ ನೀತಿಯಿಂದಲೂ ಯಾವ ಸಂದರ್ಭದಲ್ಲಿಯೂ ಎಷ್ಟು ಮಾತ್ರವೂ ಸಡಿಲಗೊಳ್ಳಬಾರದು ಎಂದು ಪದೇ ಪದೇ ಹೇಳುವರು. ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಗ್ರಂಥ ನೋಡು, ಈ ಪತ್ರಿಕೆಯನ್ನೋದು ಎಂದು ಹೇಳಿ ಪಕ್ಷ ಪ್ರತಿಪಕ್ಷಗಳೆರಡನ್ನೂ ವ್ಯಾಸಂಗ ಮಾಡಿಸುವರು. ಅವರ ಈ ಪ್ರಭಾವಕ್ಕೆ ಸಿಕ್ಕಿ ಬೆಳೆದವನು ನಾನು. ಮೂರ್ತಿಗಳು ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥ ಭಂಡಾರದ ಅಧಿಕಾರಿಯಾಗಿ ಮೈಸೂರಿಗೆ ಹೋಗುವವರೆಗೂ ಅವರೂ ನಾನು ದಿನಕ್ಕೆ 1 ಸಾರಿಯಾದರೂ ಕಲೆತು ಮಾತನಾಡದಿದ್ದ ದಿನವಿಲ್ಲ. ಸಾರ್ವಜನಿಕ ಪ್ರಯತ್ನಗಳು. ಮೂರ್ತಿಗಳು ನಾನು ಸೇರಿ ಮಾಡಿದ ಸಾರ್ವಜನಿಕ ಪ್ರಯತ್ನಗಳು ಎಷ್ಟೆಂಬುದು ನೆನಪಿಲ್ಲ. ಅಂಥ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಬಹುಶಃ ನಮ್ಮೊಡನೆ ಇರುತ್ತಿದ್ದವರು MG ವರದಾಚಾರ್ಯರು ಮತ್ತು KS ಕೃಷ್ಣಯ್ಯರ್. ಕೃಷ್ಣಯ್ಯರ್ ಅವರ ಐರಿಷ್ ಪ್ರೆಸ್ಸಿನಲ್ಲಿ ಕಟ್ಟಡಕ್ಕೆ ಅಂಟಿಕೊಂಡಂತೆ ಒಂದು ಸಣ್ಣ ಕೊಠಡಿ ಇತ್ತು. ಅದು ಹೊರಚಾಗಿ ಬೀದಿಯಿಂದ ಜನ ಬರಲು ಅನುಕೂಲಿಸುವಂತೆ ಇತ್ತು. ಅಲ್ಲಿ ನಾವು ಪಾಪ್ಯುಲರ್ ಎಜುಕೇಷನ್ ಲೀಗ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಅದರಲ್ಲಿ ಒಂದು ವಾಚನಾಲಯ, ವಾರಕ್ಕೋ 2 ವಾರಕ್ಕೋ ಒಮ್ಮೆ ಉಪನ್ಯಾಸವೆಂದರೆ ನಮಗೆ ಸುಲಭವಾಗಿ ದೊರೆಯುತ್ತಿದ್ದದ್ದು ವರದಾಚಾರ್ಯರ ವಾಗ್ವೈಖರಿ. ಅವರು ನಗುತ್ತಾ ಬರುವರು, ನಮ್ಮನ್ನೆಲ್ಲ ನಗಿಸುವರು. ಈ ಚಟುವಟಿಕೆ ಒಂದು 6 ತಿಂಗಳ ಕಾಲ ನಡೆಯಿತು. ಇಂಥ ಮತ್ತೊಂದು ಚಟುವಟಿಕೆ ರಾಮಕೃಷ್ಣ ಸರ್ವಿಸ್ ಲೀಗ್. ಇದು ಶ್ರೀರಾಮಕೃಷ್ಣ ಪರಮಹಂಸರ ಮೇಲಣ ಭಕ್ತಿಯ ಉದ್ರೇಕ. ಭಜನೆಯೂ ನಮ್ಮ ಕಾರ್ಯಕ್ರಮದಲ್ಲಿ ಸೇರಿತ್ತು. ನಮ್ಮ ಸಂಗಡಿಗರಲ್ಲಿ ಒಬ್ಬರಾದ ಅನಂತ ಪದ್ಮನಾಭಯ್ಯರ್ ಅವರದು ಇದಕ್ಕೆ ಹೆಚ್ಚು ಪ್ರೋತ್ಸಾಹ. ಹೌದು, ಅಂದರೆ ಇದೆಲ್ಲ ಮಾಡಬೇಕು, ನಮ್ಮ ಜನಕ್ಕೆ ದೊಡ್ಡ ದೊಡ್ಡ ಐಡಿಯಲ್ಸ್ ಹೇಳಿ ಉತ್ಸಾಹ ಹೆಚ್ಚಿಸಬೇಕು. ಎಲ್ಲ ಪಾಡೂ ಪಟ್ಟೆವು. ಈ ಎಲ್ಲ ಪ್ರಯತ್ನಗಳಲ್ಲಿಯೂ ಮೂರ್ತಿಗಳದು ನಮಗೆ ಮುಖ್ಯ ಬೆಂಬಲ. ಕಡೆಯದಾಗಿ ಮೂರ್ತಿಗಳಿಗಿದ್ದ ಸೆನ್ಸ್ ಆಫ್ ಹ್ಯೂಮರ್, ಹಾಸ್ಯಾಸ್ಪದವನ್ನು ಕಾಣುವ ಶಕ್ತಿ, ಇದು ಬಹು ತೀವ್ರವಾಗಿತ್ತು. ನಮ್ಮ ಎಲ್ಲ ಪ್ರಯತ್ನಗಳ ಸಾಧ್ಯಾಸಾಧ್ಯತೆಗಳನ್ನು ಅವರು ಚೆನ್ನಾಗಿ ಅಂತರಂಗದಲ್ಲಿ ಕಂಡುಕೊಂಡಿದ್ದರು.
ಆದರೆ ನಮ್ಮ ಉತ್ಸಾಹವನ್ನು ಕೆಡಿಸಬಾರದು ಎಂದು ತಾವೂ ಉತ್ಸಾಹವನ್ನು ತೋರಿಸುತ್ತಿದ್ದರು. ನಿತ್ಯ ಪುರಂದರದಾಸರು ಇನ್ನು ಅವರ ಔದಾರ್ಯವೋ ಎಂದರೆ ಅವರ ಕೈಯಲ್ಲೆಲ್ಲ ಸಂದುಗಳೇ, ಹಿಡಿತವೇ ಇಲ್ಲ. ಸಂಬಳ ಆ ಕಾಲದ ದರ್ಜೆಗೆ ಭಾರಿಯದು ಎಂದು ಕಂಡರೂ ಅವರು ನಿತ್ಯ ಪುರಂದರದಾಸರು. ಕೋಪರೇಟಿವ್ ಸೊಸೈಟಿಗಳು, ಬ್ಯಾಂಕುಗಳು ಇಲ್ಲದೆ ನಮಗೆ ಸಾಲ ಎಲ್ಲಿ ಹುಟ್ಟಬೇಕು, ನಮ್ಮ ಮಾನ ಹೇಗೆ ಉಳಿಯಬೇಕು ಎಂದು ಪದೇ ಪದೇ ಹೇಳುವರು. ಅವರು ತೊಡುತ್ತಿದ್ದ ದಿರಿಸು ಹಳೆಯ ಹಳ್ಳಿ ಮೇಷ್ಟರದು. ಸುಕ್ಕು ಸುಕ್ಕಾದ ಇಜಾರು, ಸುಕ್ಕು ಸುಕ್ಕಾದ ಪಂಚೆ, ಸುಕ್ಕು ಸುಕ್ಕಾದ ಕೋಟು. ಅವರ ಕೋಟನ್ನಂತೂ ನಾನು ವರ್ಣಿಸಲಾರೆ. ಅವರೇ ನಗುವರು. ಒಂದು ಸಂದೇಹ. ಒಂದು ದಿನ ಮೂರ್ತಿಗಳು ಬಚ್ಚಲು ಮನೆಯ ಕಡೆ ಹೊರಡಲು ತಂಬಿಗೆಯಲ್ಲಿ ನೀರು ಎತ್ತಿ ಹಿಡಿಯುವಷ್ಟರಲ್ಲಿ ಅವರಿಗೆ ಒಂದು ಸಂದೇಹ ಹೊಳೆಯಿತು. ನನ್ನನ್ನು ಕೇಳಿದರು, ಏನ್ರಿ, ದ್ವೈತ ರೀತಿಯಲ್ಲಿ ಲೈಬ್ನಿಟ್ಸ್ ಹೇಳುವುದಕ್ಕೂ ಪಾಸ್ಕಲ್ ಹೇಳುವುದಕ್ಕೂ ಏನು ವ್ಯತ್ಯಾಸ? ಎರಡೂ ಸಮಸಮಾನವಾಗಿ ಕಾಣುತ್ತದಲ್ಲ. ನಾನು, ಈ ಪ್ರಶ್ನೆ ಈಗಲೇ ಫೈಸಲಾಗಬೇಕೋ ಅಥವಾ ನೀವು ಆ ಕೆಲಸ ಮುಗಿಸಿಕೊಂಡು ಬರುವವರೆಗೂ ಪುರುಸೊತ್ತುಂಟೋ? ನಾನು ಹೀಗೆ ಹೇಳುವವರೆಗೆ ಸಂದರ್ಭದ ಸ್ವಭಾವ ಅವರಿಗೆ ಗೋಚರಿಸಿರಲಿಲ್ಲ. ನನ್ನ ಮಾತು ಕೇಳುತ್ತದೆ ತಂಬಿಗೆಯನ್ನು ಅಲ್ಲಿಯೇ ನೆಲದ ಮೇಲೆ ಕುಕ್ಕಿ ನಗುವಿನಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟರು. ಹೀಗೆ ಪದೇ ಪದೇ ಆಗುತ್ತಿತ್ತು. ಯಾವ ಪ್ರಶ್ನೆಯೇ ಆಗಲಿ ಅದನ್ನು ಅವರು ಇದಮಿತ್ತಂ ಎಂದು ನಿರ್ಣಯಿಸುತ್ತಿರಲಿಲ್ಲ. ಸಾಮಾನ್ಯವಾಗಿ ಅವರು ಮಚ್ ಮೈಟ್ ಬಿ ಸೆಡ್ ಆನ್ ಬೋತ್ ಸೈಡ್ಸ್ ಎಂದು ಅಡಿಸನ್ ಪ್ರಬಂಧಕಾರನು ತನ್ನ ಕಥಾನಾಯಕನ ಬಾಯಿಂದ ಹೇಳಿಸುವಂತೆ ಉತ್ತರ ಕೊಡುವರು. ಆಗ ನಾವು ಯಾರಾದರೂ, ಮೂರ್ತಿ, ಈಗ ನೀವು ಜಡ್ಜಿ ಆಗಿದ್ದಿದ್ದರೆ ಹೇಗೆ ತೀರ್ಮಾನಿಸುತ್ತಿದ್ದೀರಿ ಎಂದು ಕೇಳಿದರೆ, ಭಗವಂತ ನನ್ನನ್ನು ಆ ಸಂಕಟಕ್ಕೆ ಸಿಕ್ಕಿಸಲಿಲ್ಲ ಎನ್ನುವರು. ನಿರ್ಣಯ ಮಾಡುವ ಜವಾಬ್ದಾರಿಗೆ ಅವರು ಸಿದ್ಧರಾಗಿರಲಿಲ್ಲ. ಸ್ವಯಂ ಪಾಕ. ಮೂರ್ತಿಗಳಿಗೆ ಆಗಾಗ ತಾವು ಏಕಾಕಿಯಾಗಿರಬೇಕು ಎಂಬ ಯೋಚನೆ ಬರುತ್ತಿತ್ತು. ವಿವಿಕ್ತ ಸೇವಿ ಲಘ್ವಾಶಿ, ಬೇರೆಯಾಗಿ ಒಬ್ಬಂಟಿಯಾಗಿರುವುದು, ಊಟ ಹಗುರ ಮಾಡಿಕೊಳ್ಳುವುದು, ಈ ನಿಯಮವನ್ನು ತಾನು ಅನುಸರಿಸಬೇಕೆಂದು ಅವರ ಮನಸ್ಸು. ಇದಕ್ಕಾಗಿ ಆಗಾಗ ಸ್ವಯಂ ಪಾಕದ ಹುಚ್ಚು. ಒಂದು ದಿನ ಶ್ರೀನಿವಾಸ ಶಾಸ್ತ್ರಿಗಳು ಮೈಸೂರಿಗೆ ಬಂದಿದ್ದಾಗ ಅವರೂ ನಾನು ಮೂರ್ತಿಗಳ ಮನೆಗೆ ಹೋದೆವು. ಶಾಸ್ತ್ರಿಗಳಿಗೆ ಮೂರ್ತಿಯವರಲ್ಲಿ ತುಂಬ ಗೌರವ, ಪ್ರೀತಿ. ನಾವು ಮನೆಯೊಳಕ್ಕೆ ಕಾಲಿಟ್ಟು ಆತನನ್ನು ನಡುಮನೆಯಲ್ಲಿ ಕಾಣದೆ, ಆಗ ಆತ ಬಹುಶಃ ತನ್ನ ಕೋಣೆಯಲ್ಲಿ ಏಕಾಂತವಾಗಿ ಗ್ರಂಥವ್ಯಾಸಂಗದಲ್ಲಿ ಇರಬಹುದು ಎಂದು ಆ ಕೋಣೆಯ ಬಾಗಿಲನ್ನು ನೂಕಿದೆವು. ನಾವು ನೋಡಿದ್ದೇನು? ಮೂರ್ತಿಗಳು ಸ್ಟೌವ್ ಮುಂದೆ ಕುಳಿತು ಪಾತ್ರೆಯಲ್ಲಿ ಏನನ್ನೋ ಬೇಯಿಸುತ್ತಾ ಕೈಯಲ್ಲಿ ಆಲೂಗಡ್ಡೆಯನ್ನು ಹೆಚ್ಚುತ್ತಿದ್ದರು. ನಾವು ದಿಢೀರನೆ ಅವರಿಗೆ ಕಾಣಿಸಿದ ಕೂಡಲೇ ಅವರು ಗಾಬರಿಯಿಂದ ಎದ್ದು ನಿಂತು ನಮ್ಮನ್ನು ಸ್ವಾಗತಿಸಿದರು. ಆದರೆ ಆ ಅವಸರದಲ್ಲಿ ಅಲ್ಲಿದ್ದ ಪಾತ್ರೆಗೆ ಕೈಯೋ ಕಾಲೋ ತಗುಲಿ ಅದು ಉರುಳಿತು, ನೀರು ಚೆಲ್ಲಿತು. ನಾನು ಕೇಳಿದೆ, ಮೂರ್ತಿ, ಇದೇನು ಅವಸ್ಥೆ? ಸ್ವಯಂ ಪಾಕದ ಹುಚ್ಚೇನು? ನಿಮ್ಮ ಕೈಯಲ್ಲಿ ಇದಾಗುತ್ತದೆಯೇ? ಅರ್ಧ ಬೆಂದ ಅನ್ನ ತಿಂದು ಕಾಯಿಲೆ ಮಲಗಿಯಿರಿ. ಅಷ್ಟರೊಳಗಾಗಿ ನನ್ನ ಮಾತನ್ನು ಕೇಳಿಸಿಕೊಂಡ ಮೂರ್ತಿಗಳ ಹೆಂಡತಿ ಶ್ರೀಮತಿ ನರಸಮ್ಮನವರು ಒಳಗಿನಿಂದ ನಾವಿದ್ದ ಕಡೆಗೆ ಬಂದು ನನ್ನನ್ನು ಕುರಿತು, ನೋಡಿಪ್ಪ, ಇವರು ಮಾಡುವುದನ್ನು ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಅದೇನೋ ನಿಯಮವಂತೆ ನಿಯಮ. ನಾನು ನಿಯಮದಿಂದ ಮಾಡಿದ ಅಡಿಗೆ ಅವರಿಗೆ ಬೇಡವಂತೆ. ನಾನು ಇನ್ನು ಯಾಕೆ ಇರುವುದು? ಹೀಗೆ ಅಸಮಾಧಾನದಿಂದ ನಿಷ್ಠುರದ ಮಾತನಾಡಿದರು. ಮೂರ್ತಿಗಳು ಮಹಾ ಕನಿಕರವಂತರು. ಹೋಗಲಿ, ಅದೆಲ್ಲ ತಪ್ಪಾಯಿತು ಬಿಡಿ ಎಂದು ಕ್ಷಮೆ ಬೇಡಿದರು. ಈಗ ಶ್ರೀಮತಿ ನರಸಮ್ಮನವರನ್ನು ಕುರಿತು ಹೇಳಬೇಕೆನಿಸುತ್ತದೆ. ಆಕೆ ಶ್ರೀಮಂತರ ಮಗಳು. ಆಕೆಯ ತಂದೆ ಪ್ರಸಿದ್ಧರಾಗಿದ್ದ ಗವರ್ನಮೆಂಟ್ ಅಡ್ವೊಕೇಟ್ ಜನರಲ್ ಎಸ್ ನಾರಾಯಣರಾಯರು. ಭದ್ರಾಶಯ ಅವರ ಮನೆ. ಹೀಗೆ ಐಶ್ವರ್ಯವಂತರ ಮನೆಯಲ್ಲಿ ಹುಟ್ಟಿ ಬೆಳೆದವರಾದರೂ ಶ್ರೀಮತಿ ನರಸಮ್ಮನವರು ಗರ್ವವಿಲ್ಲದವರು, ಮಹಾ ಆಚಾರನಿಷ್ಠರು. ಮಡಿಗಾಗಿಯೂ ಆಚಾರಕ್ಕಾಗಿಯೂ ಭಗವತ್ ಸೇವೆಗಾಗಿಯೂ ತಮ್ಮ ಜೀವಮಾನವನ್ನು ತೆಯ್ದರು. ಅಂಥ ಪತಿವ್ರತಾ ಶಿರೋಮಣಿಯನ್ನು ನೆನೆಸಿಕೊಳ್ಳುವುದೇ ಒಂದು ಪುಣ್ಯ. ನೀತಿಗುಣ. ನಾವು 4-5 ಸ್ನೇಹಿತರು ಆ ಕಾಲದಲ್ಲಿ ಶೇಷಾದ್ರಿ ಮೆಮೋರಿಯಲ್ ಕಟ್ಟಡದಲ್ಲಿದ್ದ ಸೆಂಚುರಿ ಕ್ಲಬ್ಬಿನಲ್ಲಿ ಸಂಜೆಯೂ ಸೇರುತ್ತಿದ್ದೆವು. ಕೊಂಚ ಉಪಹಾರ, ತುಂಬ ಹರಟೆ, ಚರ್ಚೆ, ಇದು ನಮ್ಮ ಕಾರ್ಯಕ್ರಮ. ಒಂದು ಸಂಜೆ 3-4 ಮಂದಿ ಸ್ನೇಹಿತರು ನಮ್ಮ ಜೊತೆಗೆ ಸೇರಿದ್ದರು.
ಅದೇ ಸಂಜೆ 6:30 ಗಂಟೆಗೆ YMCA ಸಭಾಮಂದಿರದಲ್ಲಿ ಒಂದು ಉಪನ್ಯಾಸದ ಏರ್ಪಾಟಿತ್ತು. ಉಪನ್ಯಾಸ ಕೊಡತಕ್ಕವರು ಮದರಾಸಿನ ಒಬ್ಬ ಪ್ರಸಿದ್ಧಳಾದ ಐರೋಪ್ಯ ಮಹಿಳೆ. ನಾವು ಕ್ಲಬ್ಬಿನಿಂದ ಉಪನ್ಯಾಸದ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಹೋಗತಕ್ಕದ್ದೆಂದು ಯೋಚನೆ ಮಾಡಿದೆವು. ತಿಂಡಿಯ ಸಂಭ್ರಮ ಮುಗಿದ ಕೂಡಲೇ ಇಬ್ಬರು ಸ್ನೇಹಿತರು ಅಲ್ಲಿಂದ ತಾವು ಬೇರೆಯಾಗಿ ಹೊರಡಲು ಅನುವಾಗಿ ನಿಂತರು. ಮೂರ್ತಿಗಳು ಅವರನ್ನು ಕೇಳಿದರು, ನೀವು ಬರುವುದಿಲ್ಲವೇ? ಆ ಇಬ್ಬರಲ್ಲೊಬ್ಬರು, ಯಾವ ಲೆಕ್ಚರು ಎಂದರು. ಮೂರ್ತಿಗಳು, ಅದು ಗೊತ್ತಿಲ್ವೇನ್ರಿ, ಮಿಸಸ್ XYZ ಅವರದು. ನೀವು ಹೋಗಿ ಬನ್ನಿ ಸಾರ್, ನಮಗೆ ಬೇರೆ ಕೆಲಸವಿದೆ. ನೀವೆಲ್ಲ ಬರಬೇಕು, ಕೋಪರೇಟ್ ಮಾಡಬೇಡವೇ ಇಂಥ ಒಳ್ಳೆಯ ವಿಷಯದಲ್ಲಿ? ಒಬ್ಬರು ಒಂದು ಚೇಷ್ಟೆಯ ಮಾತನಾಡಿದರು. ಅವರೊಡನೆ ಕೋಪರೇಟ್ ಮಾಡುವುದಕ್ಕೆ ನಾನು ಯಾವಾಗಲೂ ಸಿದ್ಧ. ಮೂರ್ತಿಗಳ ಮುಖ ಆ ಕ್ಷಣವೇ ಕಪ್ಪು ತಿರುಗಿತು. ಬೇರೆ ಕಡೆ ಮುಖ ಮಾಡಿದರು. ಆ ಇಬ್ಬರೊಡನೆ ಮಾತು ನಿಂತು ಹೋಯಿತು. ಅವರು ಹೊರಟು ಹೋದ ಮೇಲೆ ಅಂಥವರೊಡನೆ ಮಾತು ಬೆಳೆಸಬಾರದು ಎಂದರು. ಇಂಥದ್ದು ಅವರ ಸ್ವಭಾವ. ಅಶ್ಲೀಲದ ಸೂಚನೆಯನ್ನು ಕೂಡ ಅವರು ಸಹಿಸುತ್ತಿರಲಿಲ್ಲ. ಸಾಹಿತ್ಯ ವಿಮರ್ಶೆ. ಒಂದು ಸಾರಿ ನಾನು ಸ್ವಿನ್ಬರ್ನ್ ಕವಿಯ ವಾಗ್ಧೋರಣೆಯಿಂದ ಮೋಹಿತನಾಗಿದ್ದೆ. ಆ ಮೋಹದ ಹೊಸತಿನಲ್ಲಿ ಬಹುಶಃ ಎಲ್ಲ ಸ್ವಿನ್ಬರ್ನ್ ಕಾವ್ಯಗಳನ್ನು, ಆತನ ಪತ್ರಗಳನ್ನು ಓದಿ ಆ ಉತ್ಸಾಹವನ್ನು ಮೂರ್ತಿಗಳಲ್ಲಿ ಹೇಳಿಕೊಂಡೆ. ಅವರು ಕೊಂಚ ನಕ್ಕು, ಹೌದು ಹೌದು, ಜ್ಯುವೆನಲ್ ಮೈಂಡ್ಸ್ಗೆ, ಅಪ್ರಬುದ್ಧರ ಮನಸ್ಸುಗಳಿಗೆ ಅದು ಬಹು ಮೋಹಕವಾದದ್ದು ಎಂದು ಟೀಕೆ ಮಾಡಿದರು. ನನಗೆ ತುಂಬ ಕೋಪ ಬಂತು. ಏನೋ ಬಿರುಸಾಗಿ ಜವಾಬು ಹೇಳಿದೆ. ಮೂರ್ತಿಗಳು, ಹೌದು ಹೌದು, ಇದೆಲ್ಲ ಸ್ವಿನ್ಬರ್ನ್ ಆವೇಶ ಎಂದರು. ಆಮೇಲೆ 20-25 ವರ್ಷ ಕಳೆಯಿತು. ಆಗ ನಾನು ಎಡ್ಮಂಡ್ ಗಾಸ್ ಎಂಬ ಪ್ರಸಿದ್ಧ ಕಾವ್ಯ ವಿಮರ್ಶಕನು ಸ್ವಿನ್ಬರ್ನ್ ಕವಿಯನ್ನು ಕುರಿತು ಬರೆದಿದ್ದ ಪ್ರಬಂಧವನ್ನು ಓದಿದೆ. ಅದರಲ್ಲಿ ಆತ ಮೂರ್ತಿಗಳು ಕೊಟ್ಟ ಅಭಿಪ್ರಾಯವನ್ನೇ ಕೊಟ್ಟಿದ್ದಾನೆ. ಈ ಸಂಗತಿಯನ್ನು ನಾನು ಮೂರ್ತಿಗಳಿಗೆ ಹೇಳಿ ಅವರ ವಿಮರ್ಶನ ಸೂಕ್ಷ್ಮತೆಯನ್ನು ಶ್ಲಾಘನೆ ಮಾಡಿದೆ. ಆಗ ಅವರು, ನಿಮ್ಮ ಸ್ವಂತ ಅನುಭವವೇನು ಎಂದು ಕೇಳಿದರು. ನಾನು ಹೇಳಿದೆ, ಈಗ ನಾನು ಆಗಿಗಿಂತ ಒಂದು ಶತಮಾನದಷ್ಟು ಕಾಲ ಬೆಳೆದಿದ್ದೇನೆ. ನನ್ನ ರುಚಿ ಈಗ ಬೇರೆಯಾಗಿದೆ. ಸ್ವಿನ್ಬರ್ನ್ ಕವಿಯಲ್ಲಿ ಭಾವಪುಷ್ಟಿಗಿಂತ ಶಬ್ದಾಡಂಬರ ಅತಿಯಾಗಿದೆ. ಎಷ್ಟೋ ಕಡೆ ಈಗ ನನಗೆ ಕಾಣುವುದು ಶಬ್ದದ ಜರ್ಬು, ಪ್ರಾಸಗಳ ಜರ್ಬು, ಅಲಂಕಾರದ ಜರ್ಬು. ತಿರುಳು ಅಷ್ಟಾಗಿ ಮೇಲಕ್ಕೆ ಕಾಣುತ್ತಿಲ್ಲ. ಇಂಗ್ಲಿಷ್ ಭಾಷೆಯ ಶಬ್ದ ಸಂಪತ್ತನ್ನೂ ಅದರ ವಿವಿಧತೆಯನ್ನು ಅನುಭವಿಸಬೇಕು ಎಂದರೆ ಸ್ವಿನ್ಬರ್ನ್ ಕವಿ. ಅದೂ ಒಂದು ಬಗೆಯ ಸೊಗಸೆನ್ನಲು ಸಂಶಯವಿಲ್ಲ. ಆದರೆ ಆ ಸೊಗಸು ಒಂದು ಮಟ್ಟದ್ದು. ಈಗ ನನಗೆ ಅದು ಸಾಲದು. ಇದನ್ನು ಕೇಳಿ ಮೂರ್ತಿಗಳು, ಹೀಗೆ ವ್ಯತ್ಯಾಸವಾಗುತ್ತದೆಂದು ನಾನು ಆ ಹೊತ್ತೇ ಊಹೆ ಮಾಡಿದ್ದೆ. ಪ್ರಣತಿ. ನರಸಿಂಹಮೂರ್ತಿಗಳು ನನ್ನ ಬಡ ಜೀವನದಲ್ಲಿ ಬೆಳಕು ತೋರಿಸಿದ ಮಹಾತ್ಮರು. ಇಂಗ್ಲಿಷ್ ಸಾಹಿತ್ಯದಲ್ಲಿ, ಚರಿತ್ರೆಯಲ್ಲಿ, ಅರ್ಥಶಾಸ್ತ್ರದಲ್ಲಿ, ರಾಜ್ಯಶಾಸ್ತ್ರದಲ್ಲಿ, ಲಾ ವಿಜ್ಞಾನದಲ್ಲಿ, ತತ್ವಶಾಸ್ತ್ರದಲ್ಲಿ ಅವರು ನೋಡದೇ ಇದ್ದ ಪ್ರಮಾಣ ಗ್ರಂಥವಿಲ್ಲ. ಸ್ವಾಧೀನಪಡಿಸಿಕೊಳ್ಳದೆ ಅವರು ಓದಿದ್ದೇ ಇಲ್ಲ. ಅಷ್ಟು ಪಾರಂಗತರಾದರೂ ತಾವು ಆ ವಿಷಯಕ್ಕೆ ಅಧಿಕಾರಿ ಎಂದು ತಿಳಿದುಕೊಂಡಿರಲಿಲ್ಲ. ಯಾವ ವಿಷಯ ಪ್ರಸಕ್ತವಾದರೂ ಇದನ್ನು ನೋಡಬೇಕು, ಹಿಂದು ಮುಂದೆ ತೂಗಿ ನೋಡಬೇಕು, ಕಕ್ಷಿ ಪ್ರತಿಕಕ್ಷಿಗಳನ್ನು ತೂಕ ಮಾಡಬೇಕು, ವಾದ ಪ್ರತಿವಾದಗಳನ್ನು ತೋಲನ ಮಾಡಬೇಕು. ನಿರ್ಣಯವೋ ಎಂದರೆ ಅದು ನಿಮ್ಮ ಅಂತರಂಗ ಸಾಕ್ಷಿಯಂತೆ, ಅದನ್ನು ಇತರರು ಹೇಳತಕ್ಕದ್ದಲ್ಲ. ನಿಮ್ಮ ನಿರ್ಣಯ ನಿಮ್ಮ ಸ್ವತಂತ್ರಾಧಿಕಾರದ್ದು. ಈ ರೀತಿ ನನ್ನ ಬುದ್ಧಿವೃತ್ತಿಯನ್ನು ನನ್ನ ಯೋಗ್ಯತೆಯ ಪರಿಮಿತಿಗೆ ಒಳಪಟ್ಟು ತಿದ್ದಿ ಪರಿಷ್ಕಾರಪಡಿಸಿದವರು ನರಸಿಂಹಮೂರ್ತಿಗಳು. ಸೌಜನ್ಯ, ಉದಾತ್ತ ಮನಸ್ಕತೆ, ಪ್ರಾಮಾಣಿಕತೆ ಈ ಗುಣಗಳ ವಿಷಯದಲ್ಲಿ ನನಗೆ ಆದರ್ಶಪ್ರಾಯರಾಗಿ ಗುರುಸ್ಥಾನದಲ್ಲಿರುವ ಆ ಮಹನೀಯರಿಗೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ.